ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾ ಆ್ಯಂಡ್ ಗೋಡೆಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು ನನ್ನ ಮಗನ ಬರ್ತಡೇ ದಿನದ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ಬೇಗ ಎದ್ದು ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮನೇನ ಇವತ್ತು ಮೇಕಪ್ಪಿಗೆ ಕೂಡ ಒಬ್ಬರು ಮನೆಗೇ ಬರ್ತಾರೆ. ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಪ್ಪ ಮಗ ಇನ್ನೂ ಮಲಗಿದ್ರು, ಅವ್ರನ್ನೇನು ಎಪ್ಸಕ್ಕೆ ಹೋಗಲಿಲ್ಲ. ನಾನು ಕೆಳಗಡೆ ಬಂದು ಅಕ್ಕನ ತಮ್ಮಂದು ಎಂಗೇಜ್ಮೆಂಟ್ ಇತ್ತು. ಅವರು 9 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು 7:15ಗೆ ಮನೆಗೆ ಬಂದಿದ್ದರು. ಅವರು ಮೇಕಪ್ನ ಸಿಂಪಲ್ಲಾಗೆ ಕೇಳಿದರು, ಜಾಸ್ತಿ ಎಲ್ಲ ಬೇಡ ಸಿಂಪಲ್ಲಾಗೆ ಮಾಡಿಕೊಡಿ ಅಂತ ಹೇಳಿದರು ಅಂದ್ಬಿಟ್ಟು ಅವರಿಗೆ ಈ ರೀತಿಯಾಗಿ ಹೇರ್ ಸ್ಟೈಲು ಮೇಕಪ್ ಎಲ್ಲನೂ ಕೂಡ ಮಾಡಿದೆ. ಅವರಿಗಂತೂ ತುಂಬ ಇಷ್ಟ ಆಯಿತು. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮೇಕಪ್ ಹೆಂಗೆ ಅನ್ನಿಸ್ತು? ಸೂಪರ್ ಆಗಿದೆ. ಜೋರಾಗಿ ಹೇಳಿ. ಸೂಪರ್ ಆಗಿದೆ. ಇಷ್ಟ ಆಯ್ತಾ? ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಅಕ್ಕ. ಹೆಂಗಿತ್ತು ನಮ್ಮ ಮೇಕಪ್ ಸರ್ವಿಸು? ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡ್ತೀನಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಈಗೇನಾದ್ರು ಮಾಡಿಸ್ಕೊಳ್ಳೋರ್ಗೆ ಏನು ಅಂತ ಹೇಳ್ತೀರ? ಚೆನ್ನಾಗಿ ಮಾಡ್ತಾರೆ, ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಅಕ್ಕ. ಮದುವೆಗೆ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಅಕ್ಕ. ಅವರಿಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ನೀವು ನಿಮ್ಮ ಸ್ಪೆಷಲ್ ಡೇಗೆ ಮೇಕಪ್ ಬೇಕು ಅಂತ ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ನ ಮಾಡ್ಬೋದು. ಆ್ಯಂಡ್ ಅವ್ರನ್ನ ಕಳಿಸ್ಕೊಟ್ಟು ತಿಂಡಿ ಎಲ್ಲ ಮಾಡಿದ್ವಿ. ಮಶ್ರೂಮ್ ಬಿರಿಯಾನಿ ಆಶಾನೆ ಮಾಡಿದ್ಲು. ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಕಬಾಬಿಗೆ ಕಲಿಸ್ತಾ ಇದ್ದೀನಿ. ಕಬಾಬ್ ಪೌಡರ್ ಹಾಕಿ ಜಸ್ಟ್ ಅದಕ್ಕೆ ಮೊಟ್ಟೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯ್ದು ಇಷ್ಟು ಪೇಸ್ಟ್ನ ನಾನು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಮಾತ್ರ ಇದನ್ನು ಹಾಕ್ಕೊಂಡಿದ್ದೀನಿ. ನಾನು ಏನೇನು ಪೇಸ್ಟ್ ಹೇಳಿದೆ ಅದನ್ನು. ಇಲ್ಲಿ ನಾನು ಒಂದು 250 ಗ್ರಾಮ್ ಆಗುವಷ್ಟು ಕಬಾಬ್ ಪೌಡ್ರ್ ಹಾಕ್ಕೊಂಡಿರೋದು. 2 kg ಅಷ್ಟು ಚಿಕನಿಗೆ ನಾನಿಲ್ಲಿ ಕಲಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾವೆಲ್ಲ ಬೆಳಗ್ಗೆಯಿಂದ ನಾನು ಮತ್ತು ಆಶಾ ಇಬ್ಬರೂ ಚಿಕನ್ ಗ್ರೇವಿಗೆ ಮತ್ತು ಬಿರಿಯಾನಿಗೆ ಎಲ್ಲನೂ ಕೂಡ ರುಬ್ಕೊಂಡು ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ. ಟೊಮೆಟೊ, ಈರುಳ್ಳಿ ಆಗಿರ್ಬೋದು ಪೇಸ್ಟಿಗೆ ಎಲ್ಲನೂ ಮಾಡಿಕೊಂಡು ಇವಾಗ ನಾನು ಅವಳೆ ಇಬ್ಬರೂ ಸೇರಿಕೊಂಡು ಅಡುಗೆನ ಮಾಡ್ತಾಯಿದ್ವಿ. ಈ ಸಲ ಅಪ್ಪನೇನು ಕರೆದಿಲ್ಲ, ಅಪ್ಪ ಹುಷಾರಿಲ್ಲಲ್ಲ. ಸೊ ಹಾಗಾಗಿ ನಾವೇನು ಅಪ್ಪಂಗೇನು ಕರೆಯೋಕ್ಕೆ ಹೋಗಿಲ್ಲ. ಹೋದ್ಸತಿ ಎಲ್ಲನೂ ಕೂಡ ಅಪ್ಪನೇ ಮಾಡಿದ್ದು. ಈ ಸಲ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅದೇ ನಾನು ಆಶಾ ಮಾತಾಡ್ಕೊತಾ ಇದ್ವಿ. ಹಿಂಗೆ ನಮ್ಮ ಮನೆಗಳ್ದೇ ಮಾಡ್ಕೊತಾ ಇದ್ದರೆ ನಾವೇನೇ ಭಟ್ರುಗಳಾಗೋಗ್ಬಿಡ್ತೀವಿ. ಐಡಿಯಾಗಳು ಬಂದ್ಬಿಡುತ್ತೆ, ಇಷ್ಟಿಷ್ಟು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಅಂತ. ಆದ್ರೂ ಫೈನಲಾಗಿ ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಮಾಡಿದ್ರು. ಮನೇಲಿ ಮಾಡ್ತೀವಲ್ಲ ಅದೇ ಥರ ಅದಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾಯಿದೆ, ಇದು ಸ್ವಲ್ಪ ಜಾಸ್ತಿ ಆಗ್ತಾಯಿದ್ವಿ ಅಷ್ಟೇ. ಉಪ್ಪು ಹುಳಿ ಖಾರ ಇಷ್ಟು ಕರೆಕ್ಟಾಗಿದ್ದರೆ ಅಂತ ಅಡುಗೆ ಬೇಕಾದ್ರೂ ಸೂಪರಾಗಿ ಆಗುತ್ತೆ. ಎಲ್ಲನೂ ನಮ್ಮಮ್ಮ ಎಲ್ಲ ತೊಗೊಂಬಂದು ಈಚೆ ಕೊಡ್ತಾಯಿದ್ರು. ಎಲ್ಲ ಹಚ್ಚಿ ಒಳಗಡೆ ರುಬ್ಬೆಲ್ಲ ಇಟ್ಕೊಂಡಿದ್ವಿ. ಚಿಕನ್ ತರೋದು ಸ್ವಲ್ಪ ಲೇಟಾಗಿತ್ತು. ಅಷ್ಟರಲ್ಲಿ ತಿಂಡಿ ಎಲ್ಲ ತಿನ್ಕೊಂಡು ಹುಡುಗರಿಗೂ ಎಲ್ಲ ತಿನ್ನಿಸ್ಕೊಂಡು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡ್ವಿ. ನಾನೇನು ವಾರ ಏನು ಮಾಡೋದಕ್ಕೆ ಹೋಗಲಿಲ್ಲ. ಈ ಸರಿ ಒರೆಸಿ ಎಲ್ಲ ಇದು ಮಾಡಿದೆ. ಅಮ್ಮನೇ ಬೆಳಗ್ಗೆ ಕೆಳಗಡೆ ಮೇಲ್ಗಡೆ 2 ಶುಕ್ರವಾರ ಕೂಡ ಆಗಿತ್ತಲ್ಲ. ಸೊ ಹಂಗಾಗಿ ಅಮ್ಮನೇ ಮೇಲೂ ವಾರ ಮಾಡಿದ್ರು. ನನ್ನ ತಮ್ಮ ಮೇಲ್ಗಡೆ ಡೆಕೋರೇಷನ್ ಮಾಡ್ತಾ ಇದ್ದಾನೆ ಒಬ್ಬನೇ. ಡೆಕೋರೇಷನ್ ಹೇಗೆ ಬಂದಿದೆ ಏನು ಹೋಗೋದಕ್ಕೂ ಆಗಲಿಲ್ಲ. ಈ ಸಲ ಇದೇ ಅಡುಗೆ ಕೆಲಸನೇ ಆಗೋಯಿತು, ಅಡುಗೆದೇ ಆಗೋಗಿತ್ತು. ಅಮ್ಮಂಗೆ ಇಲ್ಲಿ ಮನೆ ಹತ್ರ ಎಲ್ಲರಿಗೂ ಹೇಳ್ಕೊಂಬರೋಗು ಅಂತ ಹೇಳಿದೆ. ಅಮ್ಮ ಅವ್ರಿಗೆ ಹೇಳೋಣ ಇವ್ರಿಗೆ ಹೇಳೋಣ ಅಂತಿದ್ರು. ಹೋಗಿ ಎಲ್ಲರಿಗೂ ಹೇಳು ಅಂತ ನಾನು ರೇಗ್ತಾ ಇದ್ದೆ ಅಮ್ಮಂಗೆ. ನಾನು ಫೋನ್ ಮಾಡಿ ಕಾಲ್ ಮಾಡಿದ್ದೆ ತುಂಬ ಜನಕ್ಕೆ. ಆ್ಯಂಡ್ ಬರೋರು ಬಂದಿದ್ದರು, ಕೆಲವೊಬ್ಬರು ಬಂದಿರಲಿಲ್ಲ. ಆ್ಯಂಡ್ ನಾನು ಹೋದ ವರ್ಷ ಎಲ್ಲ ಹೆಂಗೆ ಮಾಡಿದ್ವು ಅದೇ ರೀತಿಯೇ ನನ್ನ ಬರ್ತಡೇನೂ ಮಾಡಿದ್ವಿ. ಆದರೆ ಈ ಸತಿ ಜಾಸ್ತಿ ಏನು ಪ್ಲ್ಯಾನೇ ಮಾಡ್ಕೊಂಡಿಲ್ಲ. ಆದ್ರೂ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಆಯಿತು ಬರ್ತಡೇ. ಸೊ ಹಂಗಾಗಿ ಅದ್ರದ್ದು ಒಂಥರ ಖುಷಿ. ನಾವಿಬ್ಬರು ಸೇರ್ಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಅತ್ತೆಯವ್ರ ಮಗ ಇವರು, ಅವರು ಇಲ್ಲೆಲ್ಲೋ ಡ್ರಾಪ್ ಇತ್ತು ಅಂತ ಹೇಳ್ಬಿಟ್ಟು ಯಾರನ್ನ ಕ್ಲೈಂಟ್ನ ಕರ್ಕೊಂಬಂದಿದ್ರು ಅಂದ್ಬಿಟ್ಟು ಆಂದವೇ ಹಂಗೆ ಇನ್ನೂ 2 hours ಆಗುತ್ತೆ ಅವ್ರದ್ದು ಅಂತ ಹೇಳ್ಬಿಟ್ಟು ಬಂದಿದ್ದರು ಹಂಗೆ. ಆಮೇಲೆ ಅವರು ತಿರ್ಸ್ಕೊಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ತಿಂತಾನೂ ಇರಲಿಲ್ಲ. ಕಾರ್ತಿಕ ಸುಮಾರು ಜನ ತಿನ್ನಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡ್ತಾಯಿದ್ದೀವಲ್ವ. ಹಂಗಾಗಿ ನಮ್ಮನೆ ಎಲ್ಲರೂ ತಿಂತಾರೆ. ತಿನ್ನೋರಿಗೆ ಅಂದ್ಬಿಟ್ಟು ಮಾಡಿದ್ವಿ. ತಿಂದಿರೋರಿಗೆ ರಸಮು, ಅನ್ನ, ಹಪ್ಪಳ ಮಾಡಿಕೊಂಡು ಮತ್ತು ಹಾಲ್ಕೀರು ಮಾಡಿದ್ವಿ. ಹಾಲ್ಕೀರು ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಜನ ತಿನ್ನಲ್ಲ ಅಂದ್ಕೊಂಡು ಕಮ್ಮಿನೇ ಮಾಡಿದ್ವಿ, ಜಾಸ್ತಿ ಯಾರು ಬರಲ್ಲ ಅಂದ್ಕೊಂಡು. ನೋಡಿದ್ರೆ ಖಾಲಿನೇ ಆಗೋಗಿತ್ತು. ಮನೆಯವರೆಲ್ಲ ಚೆನ್ನಾಗಿತ್ತು, ಇಷ್ಟ ಆಗಿತ್ತು, ಚೆನ್ನಾಗೇ ಖಾಲಿನೇ ಆಗೋಗ್ಬಿಟ್ಟೈತೆ ಅಂತ ಅಂತಿದ್ರು ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಏನು ಕೂಡ ಮಾಡಿದ್ದೆ ನಾನು ಹಾಲ್ಕೀರನ್ನ. ನಾವಿವತ್ತು ಬಿರಿಯಾನಿಗೆ ಮಾಡ್ತಿರೋ ಅಕ್ಕಿ ಅಳತೆ ಬಂದ್ಬಿಟ್ಟು 4 ಸೇರು ಹಾಕ್ಕೊಂಡಿದ್ವಿ. ಇದಕ್ಕೆ 250 ಗ್ರಾಮ್ ಆಗೋಷ್ಟು ಬಿರಿಯಾನಿ ಪೌಡ್ರು. ಮಿಕ್ಕಿದೆಲ್ಲನೂ ಕೂಡ ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ವಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಟೊಮೆಟೊ ಇಷ್ಟೆಲ್ಲ ಹಾಕಿ ಮತ್ತು ಪಲಾವ್ ಐಟಮ್ ಏನೇನಿದೆ ಅದನ್ನೆಲ್ಲ ಹಾಕಿ ಕಸ್ತೂರಿ ಮೇಥಿ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇಷ್ಟೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಚಿಕನ್ ಎಲ್ಲ ಹಾಕಿ ಸ್ವಲ್ಪ ನೀರೆಲ್ಲ ಬಿಡೋ ತನಕ ಬಾಡಿಸ್ಕೊಂಡು ಅದಾದಮೇಲೆ ಇದೆಲ್ಲ ಓಪನ್ ವಿಸಲಲ್ವೇ ಮಾಡೋದು. ಸೊ ಹಂಗಾಗಿ ತಿರುಸ್ತಾ ಇರಬೇಕು. ಈ ಪಾತ್ರೆ ಸ್ವಲ್ಪ ಕೆಳಗಡೆ ತಳ ಸ್ವಲ್ಪ ತೆಳ್ಳಗಿತ್ತು. ಸೊ ಹಂಗಾಗಿ ಅದು ತಳ ಹಿಡಿತಾಯಿತ್ತು. ಅದು ಉರಿ ಬೇರೆ ಮಧ್ಯನೇ ಉರಿತಾಯಿತ್ತು. ಸೊ ಹಂಗಾಗಿ ತಿರುಸ್ತಾನೆ ಇರಬೇಕಾಗಿತ್ತು.
ತಿರುಗಿಸ್ಕೊಂಡ್ವಿ. ಆಮೇಲೆ ಇದಕ್ಕೆ ಬಿರಿಯಾನಿ ಪೌಡ್ರೆಲ್ಲ ಹಾಕಿದ್ಮೇಲೆ ಗರಂ ಮಸಾಲ ಪೌಡರು ಮತ್ತು ಧನಿಯಾ ಪೌಡರು, ಅರಿಶಿನ ಪುಡಿ ಇಷ್ಟೆಲ್ಲನೂ ಹಾಕ್ಕೊಂಡು ಇಷ್ಟೇ ಸ್ಪೈಸಸ್ ಹಾಕಿದ್ದು. ಖಾರದ ಪುಡಿಯನ್ನು ಏನು ಹಾಕಿಲ್ಲ, ಯಾಕಂದರೆ ಮೆಣಸಿನ್ಕಾಯ್ದು ಪೇಸ್ಟ್ ಹಾಕ್ಕೊಂಡಿದ್ವಿ. ಹಾಗಾಗಿ ಮಕ್ಕಳು ಎಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ರುಬ್ಕೊಂಡಿದ್ದು. ಸ್ಪೈಸಸ್ ಆಗಿ ನಾವು ಖಾರದ ಪುಡಿ ಏನು ಹಾಕಲಿಲ್ಲ, ಖಾರ ಆದರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನೆಲ್ಲ 4 ಸೇರಿಗೆ 8 ಸೇರು ಅನ್ನಂಗೆ ನೀರನ್ನ ಫಸ್ಟೇ ಕಾಯಿಸ್ಕೊಂಡು ಇಟ್ಕೊಂಡಿದ್ವಿ. ಟೇಸ್ಟ್ ಆವಾಗಲೇ ಚೆನ್ನಾಗಿ ಬರೋದು. ನಾವು ತಣ್ಣೀರು ಹಾಕಿದಾಗ ಟೇಸ್ಟ್ ಅಷ್ಟು ಬರೋಲ್ಲ. ಬಿಸಿನೀರು ಹಾಕಿದ್ದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಇದೊಂದು ಹಿಂಟು. ನಾವು ಏನೇ ಮಾಡಬೇಕಾದ್ರೂ ನೀರು ಹಾಕೋ ಬದಲು ಬಿಸಿನ ಮಾಡಿಕೊಂಡು ನೀರನ್ನೇ ಹಾಕಿ, ನೀರು ಹಾಕೋ ತಣ್ಣೀರು ಹಾಕೋ ಬದಲು ಬಿಸಿ ನೀರು ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗ. ಇವಾಗ ಮಸಾಲೆ ಎಲ್ಲ ಇಟ್ಕೊಂಡು ಆದಮೇಲೆ 4 ಸೇರಿಗೆ 8 ಸೇರು ಅನ್ನಂಗೆ ನೀರು ಹಾಕಿ ಮತ್ತೆ ಇನ್ನೂ 2 ಚೊಂಬು ಎಕ್ಸ್ಟ್ರಾ ಹಾಕಿದ್ವಿ. ಯಾಕಂದರೆ ಓಪನ್ ವಿಸಲಲ್ಲಿ ಮಾಡ್ತಾ ಇದ್ದೀವಲ್ವ, ಕುಕ್ಕರಲ್ಲಿ ಹಾಕಿದ್ರೆ ಅಷ್ಟು ಅಳತೆಗೆ ಕೂಕ್ಕೊಳ್ಳುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗಾಗಿ ಹಂಗೆ ಅಂದ್ಕೊಂಡು ಜಾಸ್ತಿ ಹಾಕಿದ್ವಿ. ಬಟ್ ಸ್ವಲ್ಪ ಮೆತ್ತಗಾದಂಗೆ ಆಗಿತ್ತು, ಹುಡಿ ಹಂಗೆ ಸ್ವಲ್ಪ ಆರ್ಕೊಂಡ್ಮೇಲೆ ಸರಿ ಹೋಯಿತು. ಕರೆಕ್ಟಾಗಿ ಹಾಕಿದ್ರೂ ಸಾಕಾಗುತ್ತೆ ಅಂತ ಅನ್ನಿಸ್ತು. ಆಮೇಲೆ ಎಲ್ಲರೂ 1 ಗಂಟೆ ಆಯ್ತಾ ಬತ್ತಲ್ಲ, ಆಮೇಲೆ ಎಲ್ಲರೂ ಬಂದರು ಹುಡುಗರೆಲ್ಲ. ಆವಾಗ ಅವರು ಸ್ವಲ್ಪ ಹೆಲ್ಪ್ ಮಾಡೋದು ತಿರುಗ್ಸೋಕ್ಕೆ, ಅದು ಇದು ಮಾಡೋಕ್ಕೆ. ಮಸಾಲೆ ಎಲ್ಲ ನಾವೇ ಎಷ್ಟೆಷ್ಟು ಕ್ವಾಂಟಿಟಿಲಿ ಬೇಕು ಅಂದ್ಬಿಟ್ಟು ನಾವೇ ಹಾಕ್ಕೊಂಡಿದ್ದೆ. ಆಮೇಲೆ ಇವಾಗ 3/4 ಭಾಗ ನೀರಲ್ಲಿ ಬೆಂದಿದೆ, ಇನ್ನೂ ಸ್ವಲ್ಪ ನೀರಿದೆ. ಇವಾಗ ದಮ್ ಕಟ್ಬಿಟ್ಟು ಬಿರಿಯಾನಿಗೆ ರೆಡಿ ಮಾಡೋಕ್ಕೆ ಎತ್ತಿಡ್ತಿದ್ವಿ. ಹಂಗೇ ಸೈಡಲ್ಲಿ ಚಿಕನ್ ಗ್ರೇವಿನೂ ಕೂಡ ಮಾಡ್ಕೊತಾ ಇದ್ದೀವಿ. ಕಬಾಬಿ ಕಲಿಸಿದೆ, ಅದನ್ನು ಇನ್ನೂ ಮಾಡಿಲ್ಲ. ಗ್ರೇವಿನೂ ಆಗಿದೆ, ಅದನ್ನು ಎತ್ತಿಟ್ಟಿದ್ದೀವಿ. ಇವಾಗ ಬಿರಿಯಾನಿ ಕೂಡ ದಮ್ ಕಟ್ ಎಲ್ಲ ಆಯಿತು, ರೆಡಿಯಾಗಿದೆ. ಒಂದ್ಸತಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀವಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೀನ್ ತಿನ್ನೋಣ, ತಿನ್ನೋಣ ನೀನು. ಅವ್ರಿಗೆ ಗೊತ್ತಾಯ್ತದ, ಅವ್ರಿಗೆ ಗೊತ್ತಾಗಲ್ಲ. ನೀನ್ ತಿನ್ನು, ನೋಡು ಸ್ವಲ್ಪ ಹೆಂಗದೆ ಅಂತ. ಏಯ್ ಸುಂದರ 2 ಮಿನಿಟ್ಸ್ ಕ್ರಾಫ್ಟ್ ನೋಡ್ ಕಲ್ತಿರತ್ತ ಇದೆಲ್ಲ. ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೊರಟೆ. ಅವರು ಕಬಾಬ್ಗೆ ಕರ್ಕೊಂಡ್ರು. ಕಬಾಬ್ ಮಾಡಿದ್ರು ಹುಡುಗರೇನೆ, ಕಲಸಿಟ್ಟಿದ್ನಲ್ಲ ಅದನ್ನು. ಮೊಟ್ಟೆ ಎಲ್ಲ ಕಟ್ ಮಾಡಿ ಅದ್ರ ಮೇಲೆ ಪೆಪ್ಪರ್ಸ್ ಎಲ್ಲ ಉದುರಿಸಿ ಇಟ್ಟಿದ್ವಿ. ರಸಮ್ ಆಶ ಮಾಡಿದ್ದು ಚೆನ್ನಾಗಾಗಿತ್ತು. ಬಿಳಿ ಅನ್ನ ಅಮ್ಮ ಮಾಡಿದ್ರು. ಸೌತೆಕಾಯಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಇವಾಗ ಏನೇನು ಡಿಶ್ ಮಾಡಿದ್ವಿ ಅಂತ ಅಂದರೆ ಹಾಲ್ಕೀರು, ಸ್ವೀಟ್ ಅವರಿಗೆ ಸ್ವೀಟ್ ಹಾಲ್ಕೀರು ಮಾಡಿದ್ದೆ. ಆಮೇಲೆ ಬಿರಿಯಾನಿ ಮತ್ತು ಕಬಾಬು, ಗ್ರೇವಿ, ಮೊಸರು ಬಜ್ಜಿ, ಈರುಳ್ಳಿ, ಸೌತೆಕಾಯಿ, ಇಷ್ಟು ಅಪ್ಪು ಬರ್ತಡೇಗೆ ಸ್ಪೆಷಲಾಗಿ ಮಾಡಿದ್ದು ಊಟಗಳು. ಯಾರು ಇನ್ನೂ ಜನ ಬಂದಿರಲಿಲ್ಲ. ಸೊ ಹಂಗಾಗಿ ಹುಡುಗರಿಗೆ ತಿನ್ನಿಸ್ಬಿಡೋಣ, ಆಮೇಲೆ ಸೆಲೆಬ್ರೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತಿನ್ಸ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹುಡುಗರಿಗೂ ತಿನ್ಬಿಡಿ ನೀವು, ಆಮೇಲೆ ಯಾರು ಬಂದರೆ ಬರ್ಸೋಕ್ಕೆ ಸರಿ ಹೋಗುತ್ತೆ ಅಂದ್ವಿ. ಅವರು ತಿನ್ಕೊಂಡು ಕೂತ್ಕೊಂಡ್ರು. ಇನ್ನೇನು ಮಾಡೋದು, ಅವ್ರು ಬಿಟ್ಟು ಇವ್ರು ಬಿಟ್ಟು ಹೆಂಗೆ ಅಂದ್ಬಿಟ್ಟು ಆಮೇಲೆ ಮಂಜು ಆಂಟಿ ಅವರೆಲ್ಲರೂ ಬಂದರು. ಅವ್ರಿಗೂ ಕೂಡ ಅವರೆಲ್ಲ ಎದ್ಮೇಲೆ ಅವ್ರಿಗೂ ಕೂಡ ಹಾಕ್ಕೊಟ್ವಿ. ಆಮೇಲೆ ಸೆಲೆಬ್ರೇಷನ್ ಮಾಡೋಣ, ಅವ್ರಿಗೆ ಕಾರ್ಡ್ ಕೊಡೋಕ್ಕೆ ಬೇಡ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಅವರಿಗೆಲ್ಲ ಹಾಕ್ಕೊಟ್ವಿ. ಎಲ್ಲರಿಗೂ ಕೂಡ ಬಡಿಸಿ ಊಟ ಎಲ್ಲ ಚೆನ್ನಾಗಿತ್ತು. ಆಂಟಿ ಅಂತೂ ಚೆನ್ನಾಗಿ ಮಾಡಿದ್ಯಾ ನೀನು, ನಮ್ಮ ಮನೆಗೆ ಬಂದು ಒಂದು ಸರಿ ಮಾಡು ಅಂತೆಲ್ಲ ಹೇಳ್ತಿದ್ರು. ಅವರು ಚೆನ್ನಾಗಿ ಮಾಡ್ತಿದ್ರು. ಮತ್ತು ನೀನು ಇಷ್ಟೊಂದು ಚೆನ್ನಾಗಿ ಮಾಡ್ತೀಯ, ನಮ್ಮ ಮನೇದು ಹೆಂಗೆ ಒಪ್ಕೊಂಡೆ ರೂಪ ಅಂತೆಲ್ಲ ಹೇಳ್ತಾಯಿದ್ರು. ಚೆನ್ನಾಗಿ ಮಾಡಿದರು. ಆಮೇಲೆ ನಾಗವೇಣಿ ಅಕ್ಕ ಅವರೆಲ್ಲರೂ ಬರ್ತಾಯಿದ್ರು ಒಬ್ಬೊಬ್ಬರೇ. ಊಟಕ್ಕೆ ಫಸ್ಟ್ ಸೆಲೆಬ್ರೇಷನ್ನೇ ಮಾಡಿಲ್ಲ. ಅವರೆಲ್ಲ ಏನು ಅಂದ್ಕೊಂಡಿದ್ರೆ ಸೆಲೆಬ್ರೇಷನ್ನೇ ಮುಗ್ದೋಗ್ಬಿಟ್ಟಿದೆ, ಊಟ ಕೊಡ್ತಾ ಇದ್ದಾರೆ ಅಂದ್ಕೊಂಡಿದ್ರು. ಬಟ್ ಆಮೇಲೆ ಸೆಲೆಬ್ರೇಷನ್ ಮತ್ತು ನಮ್ಮ ಜ್ಯೋತಿಗೆ ಗೌನ್ ತೊಗೊಬರೋಕ್ಕೆ ಕೇಳಿದೆ. ನಾನು ಏನೋ ಬಟ್ಟೆನೇ ಹೇಳಿದ್ನಲ್ಲ ಓದ್ ಬ್ಲಾಗಲ್ಲಿ, ಬಟ್ಟೆ ತಗೊಂಡಿರಲಿಲ್ಲ. ಸೊ ಹಂಗಾಗಿ ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂದ್ಕೊಂಡಿದ್ದೆ. ಹಂಗಾಗಿ ಅವಳು ಬರೋದು ಲೇಟ್ ಆಯಿತು. ಸೊ ಹಂಗಾಗಿ ಎಲ್ರಿಗೂ ಊಟ ಕೊಟ್ಬಿಟ್ಟು ಆಮೇಲೆ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಕಾರ್ಡ್ ಕೊಡೋಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇವರು ನಾಗಮಂಗಲದಿಂದೆಲ್ಲ ಬಂದಿದ್ದರು ಆಂಟಿ ಅವರೆಲ್ಲ. ಸೊ ಹಂಗಾಗಿ ನೋಡಿ
ಹಂಗ್ ಬರ್ಬೇಕು ಸ್ವಲ್ಪ ಕೊಡ್ರಪ್ಪ ಕೊಡ್ತಾರಿರೋ ಬಾರೋ ಇಲ್ಲಿ ಇಲ್ಲೇ ಇಸ್ಕೋ ಈಸ್ಕೊಳ್ಳದೆ ಚಲ್ದ ಚಲ್ದ ಅಲ್ಲಿ ಬಾಕ್ಸ್ ಮೇಲೆ ಚಲ್ಗಿಲಿಯ ಬಾರೋ ಕರೆಂಟ್ ಹೊಡಿತದ ಕುತ್ಕೊಳ್ಳಪ್ಪ ಅದು ಕೂಡ ಅದೊಂದು ತಟ್ಟೆಲಿ ಹಿಡ್ಕೊಳ್ಳ ಇದುವಾ ಇವನು ಒಂಚೂರು ಕೇಕ್ ಹಾಕ್ಲಾ ಎಷ್ಟು ಕುಡಿದ್ದೇನೆ ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡ್ಕೊಳ ಇವತ್ತು ಮಾಡಿಕಿಂದ ಬಾಯ್ ಬರ್ತ್ಡೇ ಬಾಯ್ ಹೋಗಿ ಇವತ್ತೊಂಥರ ಡಿಫ್ರೆಂಟ್ ಆಗಿತ್ತು. ಊಟ ಆದ್ಮೇಲೆ ಸೆಲೆಬ್ರೇಷನ್ ಮಾಡಿದ್ದು. ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು. ಎಲ್ರಿಗೂ ಊಟ ಎಲ್ಲ ಬಡಿಸಾಗಿತ್ತಲ್ಲ, ಇನ್ನೇನು ಟೆನ್ಷನ್ ಇಲ್ಲ. ಸೆಲೆಬ್ರೇಷನ್ ಮಾಡೋ ಕಾನ್ಸಂಟ್ರೇಷನ್ ಮಾತ್ರ ಇತ್ತು. ಸೊ ಹಂಗಾಗಿ ಜ್ಯೋತಿ ಫೈನಲಾಗಿ ಬಂದು ಡ್ರೆಸ್ ಎಲ್ಲ ಮಾಡಿಕೊಂಡು, ಮೇಕಪ್ ಎಲ್ಲ ಮೊದಲೇ ಮಾಡ್ಕೊಂಡಿದ್ದೆ, ಬರೀ ಡ್ರೆಸ್ ಒಂದು ಚೇಂಜ್ ಮಾಡಿಕೊಂಡು ಇವಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಹೋಗ್ಬಿಟ್ರು ಮನ್ಗೆ. ನನ್ನ ಫೋನಲ್ಲಿ ಬರಲ್ಲ, ನನ್ನ ಫೋನಲ್ಲಿ ಬರಲ್ಲ. ಇದು ನಾನೇ ಹೊಡೆಯನಾ? ಇದು ಹೊಡಿ ಬಾ. ಹೊಡಿಯೋಗ್ಲಾ ಅವ್ರ ತಲೆ ಮೇಲೆ ಅದು ಉರಿಬೇಕಾರೆ ಹೊಡಿಬೇಡ, ಅದು ಉರಿಬೇಕಾರೆ ಹೊಡಿಬೇಡ. ಸಾಕು ಬಿಡೋಣ. ಬನ್ನಿ ಎಲ್ಲ ಅಪ್ಪಂಗೆ ನಂಗೆ ಕೊಟ್ಟಿದ್ದ. ಹಂಗೆ ಹೇಳ್ತಾರೆ ಯಾಕೆ ಮಗ ಅಂತಾನೆ. ಬನ್ನಿ ನಾನು ತೆಗೆಸ್ಕೊಳ್ಳಲ್ಲ ಬಿಡು. ಬನ್ನಿ ಎಲ್ಲ ಬನ್ನಿ. ಅವ್ರು ಕರ್ಕೊಂಡ್ ಬನ್ನಿ ಹೋಗಿ. ನಮ್ಮ ಮೇಲೆ ನಿಂತ್ಕೊಳ್ಳಿ, ಏನಾಗಲ್ಲ. ಕೇಕ್ ಬಿಟ್ಬಿಡಿ, ಕೇಕ್ ಮೇಲೆ ಬಿಡ್ಬೇಡ.
ಈ ಕಡೆ ಬಿಡಲ್ಲ, ಈ ಕಡೆ ಬಿಡು. ಆ ಕಡೆಗೆ ಬಿಡು, ಕೇಕ್ ಮೇಲೆ ಬಿಡ್ಬೇಡ. ಒಂಚೂರಿಂದ ಹೋಗಿಲ್ದಿರೆ. ಓ, ಹಿಂದೆ ಹಿಂದೆ ನೀವು. ಇಲ್ಲಿ ತಿನ್ಸ್ಕೊ. ಇಲ್ಲ, ನಿಂತ್ಕೊ ಏನೋ ಮಗ. ನಿಂತ್ಕೊ. ಏಯ್! ನಾನ್ ಬಚ್ಚೋದಿಯಾ? ಸುಮ್ಮನೆ ಎಲ್ಲ ಎಷ್ಟು ಹಾಕಿ ಬಿಡು, ಬಿಡ್ಲಾ? ಕೇಕ್ ಮೇಲೆ ಬಿಡ್ಬೇಡ ಕಣೆ, ಕೇಕ್ ಹೋಗ್ಯಾಡ್ಸ್ಕೊತದೆ. ಅಪ್ಪು ಇಂಕೊ ಬನ್ನಿ. ಬರೀ ಲಡ್ಡು. ಅಪ್ಪು ನೀ ಏನೋ ಕ್ರೀಮ್ ಏನೋ ಪಿಜ್ಜಾ ಅಂದ್ರೆ ಏನು? ಗಟ್ಟಿ ಇಲ್ಲ ಮಾತ್ರ ಅದಕ್ಕೆ ನೋಡ್ತೀವಿ ಕೈ ಇವನು ಈ ರೂಪೇಶ್ ವಾಪಸ್ ಮಾಡ್ತಾರೆ ಹಿಂಗೆ ಮಕ್ಕಳಿಗೆ ತಂದ್ಬಿಡ್ತಾರೆ ವಿಡಿಯೋ ಮಾಡಕ್ಕೆ ಫೋಟೋ ಹಾಕಿದ್ರೆ ಹೆಚ್ಚು ಬಾರ ನೀನು ಅವನೋಡ ಅಲ್ಲೋಲ ನಿಂತ್ಕೊತಾನಪ್ಪ ಯಂತ್ರಂಗೆ ಬಾಲ ಕಡೆಗೆ. ಊರಿಗೆ ಬಂದ ಅಮ್ಮನ ಹತ್ರ ಬಾ ನಾನು ಊರಿಗೆ ಹೋಗ್ತೀನಿ ಬಾಯ್ ಊರಿಗೆ ಹೋಗ್ತೀನಿ. ಈಗ ಈ ಮಗು ಯಾರ ಹತ್ರ ಹೋಯ್ತದೆ ಅವರೇ ನಿಜವಾದವ್ರಮ್ಮ. ಓಡವ 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 ನಾನು ಊರಿಗೆ ಹೋಗ್ತೀನಿ ಬಾಯ್. ಓಡು ಬೇಗ. ಟ್ಯೂಷನ್ ಮಾಡೋ ಅಷ್ಟರಲ್ಲಿ ಬರ್ಬೇಕಲ್ಲ. ಜ್ಯೋತಿ ಅವ್ರ ಮಗಳನ್ನ ಆಶನ್ ಹತ್ರ ಬಿಟ್ಟಿದ್ಲು, ಅವಳ ಹತ್ರ ಹೋಗ್ತಾ ಇರಲಿಲ್ಲ. ಅದಕ್ಕೆ ಈ ಥರ ವೀಡಿಯೋ ಮಾಡೋಣ ನೋಡೋಣ ಯಾರ ಹತ್ರ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅವಳು ಆಶಾ ಹತ್ರನೇ ಹೋಗ್ತಾ ಇದ್ಲು, ಅವಳ ಅಷ್ಟರಲ್ಲಿ ಫೋನ್ ಬಂತು ಅಂತ ಓದ್ಲು ಅಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಓದ್ಲು. ಫೈನಲ್ ಆಗಿ ಸೆಲೆಬ್ರೇಷನ್ ಎಲ್ಲ ಮುಗೀತು, ಡೇ ಕಂಪ್ಲೀಟ್ ಆಯಿತು, ಹ್ಯಾಪಿ ಆಯಿತು ನನಗಂತೂ. ಫೈನಲಿ ಎಲ್ಲನೂ ಕಂಪ್ಲೀಟಾಗಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು, ಖುಷಿ ಆಯಿತು. ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್.